ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಲಕ್ಷ್ಮಿ. ಇವಾಗ ನಾನು ಹುಟ್ಟಿರುವಂತಹ ಸೀರೆ ಬಂದು ಗಾಯತ್ರಿ ಬಾರ್ಡರ್ ಅಲ್ಲಿರುವಂತಹ ವಿಸ್ಕಾಸ್ ಕಾಟನ್ ಇಲ್ಕಲ್ ಸೀರೆ. ಇದರ ಬಾರ್ಡರ್ ಮತ್ತು ಸೆರಗು ಸಿಲ್ಕ್ದಾಗಿರುತ್ತೆ. ಈ ಸೆರಗೇನಿದೆ ಅಲ್ಲ, ಇದು ಟಾಪ್ ಪಲ್ಲು ಬಂದಿರುತ್ತೆ. ಪ್ಯೂರ್ ಸಿಲ್ಕ್ ಹ್ಯಾಂಡ್ಲೂಮ್ ಸ್ಯಾರಿ ಇದು ನನ್ನ ಫೇವ್ರೇಟ್. ಇವಾಗ ಫುಲ್ ಟ್ರೆಂಡಿಂಗ್ನಲ್ಲಿ ನಡೆಯತೈತಿ ಸೀರೆ. ಆನ್ಲೈನ್ಯಾಗ ನೋಡಿದ್ರೆ ನಿಮ್ಗೆ ಭಾಳ ಕಾಸ್ಟ್ಲಿ ಆಗ್ತದೆ. ನನ್ನ ಹತ್ರ ನಿಮಗೆ ರೀಸನಬಲ್ ರೇಟಲ್ಲಿ ಈ ಸೀರೆಗಳು ಸಿಗುತ್ತೆ. ನಿಮ್ಗೇನಾದರೂ ಈ ಸೀರೆ ಬೇಕು ಅಂತಿದ್ರೆ ಲಕ್ಕಿಲಿ ಲಕ್ಷ್ಮಿ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅಲ್ಲ ನಂದು, ಆ ಪೇಜಲ್ಲಿ ಹೋಗಿ ಇದಕ್ಕೆ ಸಂಬಂಧಪಟ್ಟ ರೀಲ್ಸನ್ನು ನೀವು ನೋಡಬಹುದು. ಅಲ್ಲಿ ನಿಮಗೆ ಇದರ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಸೀರೆಗೆ ಬೇಕಾದಂಥ ಡೀಟೇಲ್ಸ್ ಇನ್ಫಾರ್ಮೇಷನ್ ಬಗ್ಗೆ ನಾನು ನಿಮ್ಗೇನಾದರೂ ಬೇಕು ಅಂತಂದರೆ ಮೊಬೈಲ್ ನಂಬರನ್ನು ಕೊಟ್ಟಿರ್ತೀನಿ. ಆ ಮೊಬೈಲ್ ನಂಬರಿಗೆ ನೀವು ಕಾಂಟ್ಯಾಕ್ಟನ್ನು ಮಾಡಬಹುದು. ಸೊ ಬರ್ರಿ, ತಡ ಮಾಡ್ಲಾರ್ದಂಗೆ ಪಟ ಅಂತ ವಿಡಿಯೋನ ಶುರು ಮಾಡೋಣ. ಇವತ್ತು ಈ ವಿಡಿಯೋ ಬಂದು ನನ್ನ ಹತ್ರ ಇರುವಂತಹ ಜ್ಯುವೆಲ್ರಿ ಸೆಟ್ ಕಲೆಕ್ಷನ್ಸ್ ಬಗ್ಗೆ. ಇಯರಿಂಗ್ಸೇ ಸಿಕ್ಕಾಪಟ್ಟೆ ಇದಾವೆ ನನ್ನ ಹತ್ರ, ಅದ್ರದ್ದು ಮತ್ತೆ ಯಾವಾಗಾದ್ರೂ ಮಾಡ್ತೀನಿ. ಇವತ್ತು ನಾನು ನನ್ನ ಜ್ಯುವೆಲ್ರಿ ಸೆಟ್ಟನ್ನು ತಗೊಂಡು ಬಂದಿದ್ದೀನಿ. ಇತ್ತೀಚೆಗೆ 8 ವರ್ಷದಿಂದ ಇತ್ತೀಚೆಗೆ ಏನು ಕಲೆಕ್ಟ್ ಮಾಡಿರುವಂತಹ ಜ್ಯುವೆಲ್ರಿ ಸೆಟ್ಸ್ ಇದೆ ಅಲ್ಲ, ಅವುಗಳನ್ನೆಲ್ಲ ನಿಮ್ಮ ಹತ್ರ ತೋರಿಸೋಣ ಅಂತ. ಇವಾಗ ಹಬ್ಬ ಬರುತ್ತೆ, ಆನ್ಲೈನ್ ಶಾಪಿಂಗ್ ಮಾಡಬೇಕು, ನೀವೆಲ್ಲ ಫುಲ್ ಎಕ್ಸೈಟ್ ಆಗಿ ಶಾಪಿಂಗ್ ಎಲ್ಲ ಮಾಡ್ತಿರ್ತೀರಾ. ಇವಾಗಂತೂ ಫುಲ್ ಆರ್ಟಿಫಿಷಿಯಲ್ ಜ್ಯುವೆಲ್ರಿ, ಇಮಿಟೇಷನ್ ಜ್ಯುವೆಲ್ರಿ ಶಾಪ್ಸ್ ಎಲ್ಲ ಇರುತ್ತೆ. ನಾವು ಏನೇ ತೊಗೋಬೇಕಂದ್ರೂ ಅದು ನಮಗೆ ಯುಟಿಲೈಸ್ ಆಗಬೇಕು. ಒಂದ್ಸಲಿ ಅಲ್ಲ 10 ಸಲ ನಾವು ಆ ಜ್ಯುವೆಲ್ರಿ ಅಥವಾ ಏನೋ ಒಂದು ಐಟಮ್, ಏನೋ ಒಂದು ವಸ್ತು ಇರಲಿ, ಸೀರೆನೇ ಇರಲಿ, ಒಂದು 10 ಸಲ ಆದರೂ ನಾವು ಅದನ್ನು ಹಾಕ್ಕೊಂಡು ಖುಷಿ ಪಡಬೇಕು. ತೊಗೊಂಡ್ವಪ್ಪ, ಕಡಿಮೆ ರೇಟಿಗೆ ಸಿಕ್ಬಿಡ್ತು, ಅದನ್ನು ಹಾಕೊಂಡು ತಲೆನೇ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರ್ತೈತಿ. ಸೊ ಹಾಗಾಗಿ ನಾನು 8 ವರ್ಷದಿಂದ ತೊಗೊಂಡು ಬಂದಿರುವಂಥ ಜ್ಯುವೆಲ್ರೀಸ್ನೆಲ್ಲ ಸೇಫಾಗಿ ತೆಗೆದಿಟ್ಕೊಂಡು ಬಂದಿದ್ದೀನಿ. ಮತ್ತು ಯಾವೆಲ್ಲ ಇದಾವೆ ನನ್ನ ಹತ್ರ, ಆಕ್ಸಿಡೈಸ್ಡ್ ಸಿಲ್ವರ್ ಜ್ಯುವೆಲ್ರಿ ಆಗಿರ್ಬೋದು, ಸಿಲ್ವರ್ ಅಲ್ಲ ಆಕ್ಸಿಡೈಸ್ಡ್ ಜ್ಯುವೆಲ್ರೀಸ್ ಆಗಿರ್ಬೋದು, ಗೋಲ್ಡ್ ಫಿನಿಶ್ ಇರುವಂತಹ ಜ್ಯುವೆಲ್ರೀಸ್ನ ತೋರಿಸ್ತೀನಂತೆ. ಫಸ್ಟಿಗೆ ಎಲ್ಲಿಂದ ಶುರು ಮಾಡಲಿ? ಓಕೆ, ಜ್ಯುವೆಲ್ರಿ ಸೆಟ್ ಇದೆ ಇಲ್ಲಿ. ಯೂಶ್ವಲಿ ಹಾಕೊಳಂಗಿಲ್ಲ, ಇದು ಬಂದಾಗ ಅಷ್ಟು ಹಾಕೋತೀನಿ. ಸ್ಪೆಷಲಿ ಈ ಆಕ್ಸಿಡೈಸ್ಡ್ ಜ್ಯುವೆಲ್ರೀಸ್ನೆಲ್ಲ ನಾನು ದಸರಾದೊಳಗೆ ದಾಂಡಿಯಾ ಆಡಲಿಕ್ಕೆ, ಇದು ಆಲ್ರೆಡಿ ಮುರ್ದೈತಿ, ತಕೊಂಡು ಕೂತೇನೆ ನಾನು. ಓಕೆ, ಮತ್ತು ಇದು ಏನಿದೆ, ಕೃಷ್ಣಾಷ್ಟಮಿಗೆ ಎಲ್ಲ ನಾನು ರೆಡಿ ಆಗ್ತೀನಲ್ಲ, ಅವಾಗ ಹಾಕುವಂಥ ಜ್ಯುವೆಲ್ರೀಸ್ ಇದೆಲ್ಲ. ಇಯರಿಂಗ್ಸ್ ಇತ್ತು, ಆ ಇಯರಿಂಗ್ಸ್ನ ಕಳೆದ್ಬಿಟ್ಟೇವೆ ನಾವು. ಯಾಕಂದ್ರೆ ನಮ್ಮ ಮನೆಯವ್ರಿಗೇನು ಕೃಷ್ಣನ್ ಮಾಡಿದಾಗ ಅದೆಲ್ಲ ಹಾಕಿ ಆಕೆ ಓಡಾಡೋತಲ್ಲ ಅದೊಂದು ಇಯರಿಂಗ್ ಕಳೆದು ಇದಷ್ಟೇ ಉಳ್ಕೊಂಡೈತಿ. ಈಗ ಸರ ಇದು ಫುಲ್ ಸೆಟ್ ಇತ್ತಿದ್ದು. ಸೆಟ್ ಅಂದ್ರೇನು ಅದೇ ಇಯರಿಂಗ್ ವಿತ್ ಇಯರಿಂಗ್ ಇದ್ದಂಥ ಒಂದು ಜ್ಯುವೆಲ್ರಿ ಇದು. ಒಂದು ಸ್ವಲ್ಪ ಹೊತ್ತು ಮಳೆ ನಿಂತೈತೆ ಅಷ್ಟೇ. ಇವತ್ತು ಇಡೀ 10 ಡೇಸ್ ಮೇಲೆ ಆಯ್ತು ಮಳೆ ಬರಕ್ಕೆ ಶುರು ಆಗಿಲ್ಲ ಧಾರವಾಡದೊಳಗೆ. ಜಸ್ಟ್ ಆಗಲೇ ಬಂದು ಹೋಯ್ತು ಮಳೆ, ಮತ್ತೀಗ ಬಿಸಿಲು ಬಿಟ್ಟಿದ್ದು, ಅಷ್ಟು ಶೆಕೆ ಆಗಕತ್ತೈತೆ ನೋಡ್ರಿ. ಇದು ಬೇರೆ ಸೆಟ್ ಇದೆ, ಇದ್ರದ್ದು ಇಯರಿಂಗ್ ವಿತ್ ಇದು ಬರ್ತೈತಲ್ಲ ಬೈತಲೆ ಮನೆ, ಅದ್ರದ್ದು ಸೆಟ್ ಇದೆ. ಇದನ್ನ 150 ಕೊಟ್ಟು ತೊಗೊಂಡಿದ್ದೆ ನಾನು, ಇಲ್ಲ 120 ಕೊಟ್ಟು ತೊಗೊಂಡಿದ್ದೆ. ಇದನ್ನು ತೊಗೊಂಡೆ ಒಂದು 5-6 ವರ್ಷ ಆಯ್ತು ನಾನು. ಇದೊಂದು ಇಯರಿಂಗ್ ಹೋಗಿದೆ, ಸ್ವಲ್ಪ ಬ್ರೇಕ್ ಆಗೈತಿಲ್ಲ, ಆದರೂ ಇದನ್ನ ಹಾಕೊಂಡು ಮ್ಯಾನೇಜ್ ಮಾಡ್ತೀನಿ ನಾನು. ನನಗೆ ಇಷ್ಟ ಇದು ಜ್ಯುವೆಲ್ರಿ ಸೆಟ್. ಸೊ ಹೆಂಗೆ ಕಾಣತೈತಿ. ನೆಕ್ಸ್ಟ್ ಇನ್ನೊಂದು ಐತಿ, ಇದು ನಮ್ಮ ಅಣ್ಣ ತಂದಿದ್ದು. ನಮ್ಮ ಅಣ್ಣ ಒಡಿಸ್ಸಾದೊಳಗೆ ತೊಗೊಂಡು ಬಂದಿದ್ದು. ಇದಕ್ಕೆ ಇಯರಿಂಗ್ ಏನೋ ಇತ್ತು, ಇದು ಹಿಂಗೆ ಹಾಕೊಳ್ಳೋದು. ಇದಕ್ಕೆ ಬೇಕಾದಂಥ ಡ್ರೆಸ್ಸು ಕೂಡ ನನ್ನ ಹತ್ರ ಅದಾವು. ನವರಾತ್ರಿ ಒಳಗೆ ದಂಡೆ ಆಡ್ತೀವಲ್ಲ, ಆ ಟೈಮಲ್ಲಿ ಹಾಕೊಳ್ಳೋಂಥ ಜ್ಯುವೆಲ್ರಿ ಎಲ್ಲ ನಾನು ಅವಾಗಲೇ ಜಾಸ್ತಿ ಹಾಕೋತೀನಿ. ಅದು ಬಿಟ್ಟರೆ ಹಿಂಗೆ ಸೀರೆ ಹಾಕೊಂಡಾಗ, ಇಲ್ಕೆಲ್ ಸ್ಯಾರೀಸ್ ಎಲ್ಲ ಹಾಕೊಂಡಾಗ ಈ ಜ್ಯುವೆಲ್ರಿನ ಹಾಕೋತೀನಿ. ಇದಕ್ಕೆ ಬೇಕಾದಂಥ ಸಪ್ರೇಟ್ ಅಂದರೆ ಈ ಸೆಟ್ ಜೊತೆಗಲ್ದೇನು ಬೇರೆ ಸಪ್ರೇಟಾಗಿನೂ ಕೂಡ ನನ್ನ ಹತ್ರ ಇಯರಿಂಗ್ಸ್ ಇದಾವೆ. ಇತ್ತೀಚೆಗೆ ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ, ಸಿಲ್ವರ್ ರೇಟ್ ಜಾಸ್ತಿ ಆಗಿದೆ. ಗೋಲ್ಡು ಸಿಲ್ವರ್ ಎಲ್ಲ ಪರ್ಚೇಸ್ ಮಾಡೋ ಅಷ್ಟು ಕೆಪಾಸಿಟಿ ನನ್ನ ಹತ್ರ ಇಲ್ಲ. ಕೆಪಾಸಿಟಿ ದೇವ್ರು ಕೊಡಲಿ ಅಂತ ಕೇಳ್ಕೊತೀನಿ. ಏನು ಯೂಟ್ಯೂಬ್ ಕೈ ಹಿಡಿಯಾಕತ್ತಿಲ್ಲ, ಏನಿಲ್ಲ. ನಾನು ಯೂಟ್ಯೂಬ್ ಶುರು ಮಾಡಿ 2026ಕ್ಕೆ 6 ವರ್ಷ ಆಯಿತು. ಇನ್ನೂವರೆಗೂ ಮಾನಿಟೈಸೇಷನ್ ಆನ್ ಆಗಿಲ್ಲ ನನ್ನದು. ಮಿಡಲಲ್ಲಿ 1.5-2 ವರ್ಷ ನಾನು ವಿಡಿಯೋಸ್ ಅಪ್ಲೋಡ್ ಮಾಡಿಲ್ಲ, ಬರೀ ಶಾರ್ಟ್ಸಲ್ಲೇ ಮೇಂಟೈನ್ ಮಾಡ್ತಿದ್ದೆ. ಆವಾಗಲೇ ನನಗೆ ಸಬ್ಸ್ಕ್ರೈಬರ್ ಆಗ್ತಿತ್ತು. ಬಿಟ್ಬಿಡೋಣ ಇನ್ಮೇಲಿಂದ ಯೂಟ್ಯೂಬ್ ಬೇಡ ಇದರಿಂದ ಏನು ಲಾಭನೇ ಇಲ್ಲ ಅಂತ ಅನ್ಕೊಂಡಿದ್ದೆ.
ಅಂದರೆ ನಂದು ಚಾನಲ್ ಏನೂ ಗ್ರೋತ್ ಆಗ್ತಿಲ್ಲ, ಸುಮ್ಮನೆ ಯಾಕೆ ಬೇಡ ಅಂಥೇಳಿ ನೀವೇ ಬರ್ತಿರ್ಲಿಲ್ಲ. ಈ ಯೂಟ್ಯೂಬ್ ರೆಕಮೆಂಡೇ ಮಾಡೋಂಗಿಲ್ಲ ನನ್ನ ವೀಡಿಯೋಸ್ನೆಲ್ಲ. ಹಾಗಾಗಿ ನನಗೆ ಭಾಳ ಬೇಜಾರಾಗ್ಬಿಟ್ಟಿತ್ತು. ಹಾಗಾಗಿ 1-2 ವರ್ಷ ಬಿಟ್ಬಿಟ್ಟಿದ್ದೆ ನಾನು. ಸೊ ಆ ವಿಡಿಯೋಸ್ ಅಪ್ಲೋಡ್ ಮಾಡ್ತಿರ್ಲಿಲ್ಲ. ಆದರೂ ಕೂಡ ನನ್ನ ಹಳೆ ವೀಡಿಯೋಸ್ಗೆಲ್ಲ ಸಬ್ಸ್ಕ್ರೈಬರ್ ಆಗ್ತಿದ್ರು. ಹಾಗಾಗಿ ಆಗಿದ್ದಾಗಲಿ ಮಾಡಿಬಿಡೋಣ ಅಂಥೇಳಿ ವಿಡಿಯೋಸ್ ಮಾಡೋಕ್ಕೆ ಶುರು ಮಾಡಿದೆ. ಮತ್ತು ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೋತಿದ್ದೆ ಮೊದಲೆಲ್ಲ. ತುಂಬ ಫ್ಲಿಪ್ಕಾರ್ಟಲ್ಲಿ ನಾನು ಪರ್ಚೇಸ್ ಮಾಡ್ತಿದ್ದೆ. ಇದನ್ನು ತೊಗೊಂಡು ಒಂದು 7 ವರ್ಷದ ಮೇಲೆ ಆಯ್ತು ಈ ಜ್ಯುವೆಲ್ರಿ ಸೆಟ್ ತೊಗೊಂಡು ನಾನು. ಎಷ್ಟು ಚಂದದ ನೋಡು, ಒನ್ ಆಫ್ ಮೈ ಫೇವ್ರೆಟ್ ಜ್ಯುವೆಲ್ರಿ ಸೆಟ್ ಇದು. ಇದ್ರ ಜೊತೆ ಇಯರಿಂಗು, ಇದಕ್ಕೆ ನಾವು ಬೇತಾಲಿ ಅಂತ ಹೇಳ್ತೀವಿ. ಇದು ಅಷ್ಟೇ ಲಕ್ಷ್ಮೀದಿದ್ದು. ಇಯರಿಂಗ್ ಹಾಕೊಂಡು ತೋರಿಸ್ತೀನಿ. ಸ್ವಲ್ಪ ಹೆವಿ ಇದಾವೆ, ಈ ಸೆಟ್ ಹೆವಿ ಐತಿ ಸ್ವಲ್ಪ. ಜುಮ್ಕಿ ಬರ್ತದ, ಲಕ್ಷ್ಮಿ ಮಾಡೆಲ್. ಇದನ್ನ ನಾನು ಹಾಕೊಂಡಿರೋದು ಕೇಳಿ ತುಂಬ ಚೆನ್ನಾಗಿ ಕೇಳಿದ್ರು. ನಾನು ಇದನ್ನು 425 ರುಪೀಸಿಗೆ ತೊಗೊಂಡಿದ್ದು. 6 ವರ್ಷದ ಹಿಂದೆ 425 ರುಪೀಸಿಗೆ ತೊಗೊಂಡಿದ್ದು. ನನ್ನ ಫ್ರೆಂಡು ನಂದು ಕೇಳಿ, ನಾ ಹಾಕೊಂಡಿರೋದು ಕೇಳಿ ಒಂದು 4 ತಿಂಗಳು ಆದಮೇಲೆ ಕೇಳಿದ್ರು ಅವರು. ನಾನು ತರಿಸಿದ ಒಂದು 4 ತಿಂಗಳು ಆದಮೇಲೆ ಕೇಳಿದ್ರು, ನನಗೆ ಸೇಮ್ ಬೇಕ್ರಿ, ಸೇಮ್ ಮಾಡೆಲ್ ತರಿಸ್ಕೊಡ್ತೀರಾ ಅಂಥೇಳಿ. ಸರಿ ಅಂತ ಆಮೇಲೆ ಸರ್ಚ್ ಮಾಡಿದ್ರೆ ಇದ್ರ ಪ್ರೈಸ್ ಎಷ್ಟಿರಬೇಕು, 6,500, 200 ಅಷ್ಟು ಜಾಸ್ತಿ ಆಗ್ಬಿಟ್ಟಿತ್ತು. ಇದನ್ನ ಹಿಂಗೆ ಹಾಕ್ಕೊಳ್ಳೋದು. ನಂಗೆ ಫೇವ್ರೆಟ್ ಇವೆಲ್ಲ ಅವಾಗವಾಗ ಹಾಕ್ಕೊಂತಿರ್ತೀನಿ ನಾನು. ನನಗೆ ರೆಡಿ ಆಗೋದು ಇಷ್ಟ. ಎಷ್ಟೊಂದೊಂದು ಸಲ ನಾನು ರೆಡಿಯಾಗಿ ರೀಲ್ಸ್ ಮಾಡಿರಲ್ಲ, ಹಾಗೆ ರೆಡಿಯಾಗಿ ಕೂತ್ಕೊಂಡು ಖುಷಿಯಾಗಿ ನನ್ನನ್ನು ನಾನು ಕಣ್ಣಿಲ್ ನೋಡ್ಕೊಂಡು ಕೂತ್ಕೊಳ್ತೀನಿ. ಇಷ್ಟ ನಾನು ಮಾಡೋ ಕೆಲಸ. ಹಂಗೆ ಕಾಣತೈತಿ. ತೆಗಿತೀನಿ ಮತ್ತೆ ಬೇರೆ ತೋರಿಸ್ತೀನಿ. ಹಾಕೊಂಡೇನಂದ್ರೆ ಹಾಕೊಂಡ್ಬಿಡ್ತೀನಿ. ಸ್ಕೂಲ್ ಫಂಕ್ಷನಿಗೆ, ಕಾಲೇಜಲ್ಲಿ ಫಂಕ್ಷನ್ ಇದ್ರೆ, ಮನೆಯೊಳಗೂ ಫಂಕ್ಷನ್ ಇದ್ರೆ ಇದನ್ನ ಹಾಕೋಬಹುದು. ಭಾಳ ಚಂದ ಕಾಣ್ತಿದ್ದೆ. ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು ಕೇವಲ 425 ರೂಪಾಯಿಗೆ ತೊಗೊಂಡಿದ್ದು ನಾನಿದು. ಇವಾಗ ನಾನು ಆನ್ಲೈನ್ ಶಾಪಿಂಗ್ ಬಿಟ್ಟಿನಿ ಎಲ್ಲ, ಯಾಕಂದರೆ ಎಲ್ಲನೂ ಇದೆ ನನ್ನ ಹತ್ರ. ಈಗ ತೊಗೊಳ್ಬೇಕು ಅನ್ನೋವಂಥ ಅವಶ್ಯಕತೆ ಏನಿಲ್ಲ. ಹಾಗಾಗಿ ನಾನೀಗ ಯಾವುದನ್ನು ಪರ್ಚೇಸ್ ಮಾಡ್ತಿಲ್ಲ. ಆದರೂ ಬಿಡಲ್ಲ, ಏನಾದರೂ ಕಂಡಿದ್ದು ಇಷ್ಟ ಆಯಿತು ತೊಗೋಬೇಕು ಅನ್ಸುತ್ತೆ ಅಂದ್ರೆ ತೊಗೊಂಡ್ಬಿಡ್ತೀನಿ. ಮ್ಯಾಕ್ಸಿಮಮ್ ಎಷ್ಟೋ ಆನ್ಲೈನ್ ಶಾಪಿಂಗನ್ನು ಮಾಡಿಲ್ಲ ನಾನೀಗ. ರೀಸೆಂಟಾಗಿ ಒಟ್ಟ ಮಾಡಿಲ್ಲ, 4 ವರ್ಷ ಆಯ್ತು. ಕಾಸ್ಮೆಟಿಕ್ಸ್, ಕಾಜಲ್, ಮಸ್ಕರ ಇವನ್ ತರಿಸ್ತೀನಿ. ಬಟ್ ಜ್ಯುವೆಲ್ರೀಸ್ನೆಲ್ಲ ನಾನು ಇತ್ತೀಚೆಗೆ ತರಿಸೋದನ್ನು ಕಡಿಮೆ ಮಾಡಿದ್ದೀನಿ. ಯಾಕಂದರೆ ಆಲ್ರೆಡಿ ನನ್ನ ಹತ್ರ ಸಿಕ್ಕಾಪಟ್ಟೆ ಜ್ಯುವೆಲ್ರೀಸ್ ಅದಾವ. ಇದು ನನ್ನ ಫೇವ್ರೇಟ್. ಮೊದಲು ಆಕ್ಸಿಡೈಸ್ ಮುಗಿಸ್ಬಿಡ್ತೀನಿ. ಅವೆಲ್ಲ ಆ ಕಡೆ ಈ ಕಡೆ ಒಂದು ಡಬ್ಬಿಯೊಳಗೆ ಅದಾವು. ರೆಡಿ ಆಗತ್ತಾಗ ಎಲ್ಲ ಫುಲ್ ಹಾಕಿಬಿಡೋದು. ಮನೆ ಫುಲ್, ರೂಮ್ ಫುಲ್ ಇದೇ ಆಗ್ಬಿಟ್ಟಿರ್ತೈತಿ. ಬೆಡ್ಡಲ್ಲಿ ಜಗಾನೇ ಇರಲ್ಲ, ಕೂತ್ಕೋಬೇಕಪ್ಪ ಸ್ವಲ್ಪ ಸುಸ್ತಾಗೈತೆ ಅಂದರೆ. ಇಲ್ಲಿ ಇನ್ನೊಂದು ಜ್ಯುವೆಲ್ರಿ ಬಂತು. ಆಯ್ತು, ಇದು ಪಕ್ಕಾ ಹೇಳಿ ಮಾಡಿಸಿದ ಜ್ಯುವೆಲ್ರಿ ಇದೆ ಇಲ್ಕಲ್ ಸೀರೆಗೆ. ಇದು ಅಷ್ಟೇ ಗುಂಗುರು ಸ್ಟೈಲಲ್ಲಿ ಐತಿ. ಸಾಜ್ ಇದೆ, ಕೊಲ್ಹಾಪುರಿ ಸಾಜ್. ಒಂದೇನೋ ಇಯರಿಂಗ್ ಸಿಕ್ತು, ಇನ್ನೊಂದು ಇಯರಿಂಗ್ ಅದು ಸಿಕ್ತು. ಆಯಾ ಡ್ರೆಸ್ ಮೇಲೆ ಆಯಾ ಜ್ಯುವೆಲ್ರಿ ಸೆಟ್ ಹಾಕೊಂಡ್ರೆ ಭಾಳ ಚಂದ ಕಾಣಿಸ್ತೈತಿ. ಬರೀ ಸೀರೆ ಅಂತಲ್ಲ, ಇವನ್ ಅಂಬ್ರೆಲಾ, ಅನಾರ್ಕಲಿ ಇದ್ರ ಮೇಲೆನೂ ಕೂಡ ಸೂಟ್ ಆಗ್ತವೆ ಇವು. ಇಯರಿಂಗ್ಸ್, ಕೆಲವೊಂದು ನೆಕ್ಲೆಸ್. ಇದು ಹಾಫ್ ಸಾಜ್ ಅಂದರೆ ಇದು ಫುಲ್ ಇಲ್ಲ, ಇದ್ರ ಹಿಂದ್ಗಡೆ ಓಪನ್ ಇದೆ. ಇದು ಈ ಥರ, ಇದು ಗುಂಡು ಥರ ಕಾಣುತ್ತಲ್ಲ, ನೆಲ್ಲಿಕಾಯಿ ಗುಂಡು ಥರ. ಇದು ಫುಲ್ ಇಲ್ಲ ಇದು. ಸೊ ಇದು ಸಾಜ್. ಈ ಪೆಂಡೆಂಟ್ ಏನಿದೆ ಅಲ್ಲ, ಇದೇ ಥರ ಇಯರಿಂಗ್ ಬಂದಿರೋದು, ಬಟನ್ ಇಯರಿಂಗ್. ಇವಾಗ ನಾನು ಹಾಕಿನಲ್ಲ ಇದೆ. ಇದನ್ನ ನಮ್ಮ ಅಕ್ಕ ಕೊಡಿಸಿರೋದು. ಈ ಸೆಟ್ನ ನಮ್ಮ ಅಕ್ಕ ಕೊಡಿಸಿರೋದು ಆನ್ಲೈನಲ್ಲಿ. ಇಲ್ಲ, ಇದು ನಾವು ತೊಗೊಂಡಿರೋದು ಅನ್ಸುತ್ತೆ. ಈಗ ತೋರಿಸಿದ್ನಲ್ಲ, ಇದು ಪಿಕಾಕ್ ಸೆಟ್. ಅದಾದ್ಮೇಲೆ ತೊಗೊಂಡಿರೋಂಥ ನೆಕ್ ಪೀಸ್ ಇದು. ಇದನ್ನ ಆನ್ಲೈನಲ್ಲಿ ತೊಗೊಂಡ, ನಮ್ಮ ಚಿನ್ನವ್ರು ಗಿಫ್ಟ್ ಕೊಟ್ಟಿದ್ದ. ನಾನು ಇದನ್ನು ಆನ್ಲೈನ್ ಫ್ಲಿಪ್ಕಾರ್ಟ್ನಲ್ಲಿ ತೊಗೊಂಡಿದ್ದ, ಮರ್ತೋಗೈತಿ ನಂಗೆ. ಸೊ ಇದ್ರ ಜೊತೆ ಮುಗ್ನತ್ತು ಒಂದು ಬಂದಿತ್ತು. ಎಲ್ಲ ಹುಡುಕಲ್ಲ ಈಗ, ಇದು ಮಾಡಕ್ಕೆ ಅನ್ಕೊಂತೀನಿ. ಸಿಗ್ಬೇಕಲ್ಲ, ಬರ್ರಿ ಇವೆ ಎಷ್ಟು ಅಂತ ಬಾಕ್ಸ್, ಬರ್ರಿ ಬಾಕ್ಸ್ ಬಾಕ್ಸ್ ಬಾಕ್ಸ್. ನಮ್ಮ ಮನೇಲಿ ನಮ್ಮ ಅವ್ವ ಅಂತೂ ನನ್ನ ಹೆಸರಲ್ಲಿ ಅಳ್ತಾಳೆ.
ಎಷ್ಟು ಇವು ಅಂತ ಹೇಳಿ ನತ್ತಿಂದೇ ಒಂದು ಡಬ್ಬಿ. ಇವು ಬೇಗ ಸಿಗಂಗಿಲ್ಲ ಹುಡ್ಕಕತ್ತಾಗ ಅಂತ ಹೇಳಿ ನತ್ಗಳು ಆಕ್ಸಿಡೈಸ್ ಸಿಲ್ವರ್ ಇರುವಂತ ನತ್ಗಳು ಇದ್ರದ್ದೇ ಒಂದು ಡಬ್ಬಿ. ಈಗ ಇದ್ರೊಳಗೆ ಐತಿದ್ದು ನತ್ ಒಂದು ನತ್ ನಮ್ಮ ಅಕ್ಕಂಗೆ ಕೊಟ್ಟು ಕಳ್ಸೀನಿ. ಇನ್ನೊಂದು ಸಾಜಿತ್ತು, ಹಾಫ್ ಸಾಜದು. ಇದು ಫುಲ್ ಗುತ್ತಿ ಬಂದದಲ್ಲ, ಕಂಟಿನ್ಯೂಸ್ ಐತಿದ್ದು. ಬಟ್ ಅದು ಹಂಗಿಲ್ಲ, ಇಲ್ಲ ಆದ್ಮೇಲೆ ನೆಕ್ಸ್ಟ್ ಇಲ್ಲಿರ್ತಿತ್ತು ಪೆಂಡೆಂಟ್. ಹೆಣ್ಮಕ್ಳು ರೆಡಿ ಆದಾಗ ಚಂದ ಕಾಣಿಸ್ತೀವಲ್ಲ, ಹೆಂಗೆ ಕಾಣತ್ತೀವಿ. ಸರ, ಇಯರಿಂಗ್ ಮತ್ತು ಇವಾಗ ನಾನು ಪೌಡ್ರ್ ಹಚ್ಚಿಲ್ಲ, ಕ್ರೀಮ್ ಹಚ್ಚಿಲ್ಲ, ಏನೂ ಹಚ್ಚಿಲ್ಲ. ಯಾಕಂದ್ರೆ ಯಾಕೋ ಬರಾಕತ್ತಿಲ್ಲ ನನಗೆ. ಮೊದಲು ನಾನು ಒಂದೇ ಒಂದು ಪಿಂಪಲ್ ಇರ್ತಿರ್ಲಿಲ್ಲ ನನ್ನ ಮುಖದೊಳಗೆ. ಅಲ್ಲ, ಒಂದೇ ಒಂದು ಪಿಂಪಲ್ ಇರ್ತಿತ್ತು. ಮಾರ್ಕ್ಸ್ ಅಂತೂ ಆಗ್ತಾನೆ ಇರಲಿಲ್ಲ ನನ್ನ ಮುಖದೊಳಗೆ. ಇವಾಗ ಫುಲ್ ಮಕಾನೇ ಮಾರ್ಕ್ಸ್ ಒಳಗೆ ಆಗ್ಬಿಟ್ಟೈತಿ. ಹಾಗಾಗಿ ಇದು ಇರುತ್ತೆ ಮತ್ತು ಇನ್ನೂ 2 ಇದಾವೆ ಆಕ್ಸಿಡೈಸ್ಡ್. ಇನ್ನೂ ತುಂಬ ಇದಾವೆ, ಅವು ಬೇರೆ ಬೇರೆ ಕಡೆ ಇದಾವೆ. ಈಗ ಒಂದೇ ಕಡೆ ಸಿಕ್ಕಿರೋಂಥ ನತ್ಗಳನ್ನ ತೋರಿಸ್ತೀನಿ ನಾನು ನಿಮ್ಗೆ ಹಾಕ್ಕೊಂಡು. ಇದು ಈ ಮಾಡೆಲ್ನಾಗ ಐತಾ. ಈಗ ಇನ್ನೊಂದು ಮಾಡೆಲ್ ತೋರಿಸ್ತೀನಿ ನೋಡ್ರಿ. ಇದೈತಿ, ಇದನ್ನ ಹಾಕೊಂಡು ತೋರಿಸ್ಲಿ. ನಂದು ಆಲ್ರೆಡಿ ಮೂಗ್ಬಿಟ್ಟಿರ್ತದ, ಬಂಗಾರದ ಮೂಗ್ಬಿಟ್ಟು. ಅದನ್ನ ತೆಗಿಯಕ್ಕೆ ಇಷ್ಟ ಇಲ್ಲ ನನಗೆ. ಈ ಕಡೆ ಒಂದು ಹಾಕೊಂಡ್ಬಿಡ್ಲಿ. ಬೂಮ್ ಬೂತ್ ಕಣಗ ಅನಿಸ್ತೀನಿ. ಇದ್ರ ಕೆಳಗಡೆ ಇದು ಇಷ್ಟು ಉದ್ದ ಬಂದೈತಲ್ಲ, ಇದು ಇಷ್ಟು ಉದ್ದ ಬರಬಾರ್ದಿತ್ತು. ಚಲೋ ಕಾಣಂಗಿಲ್ಲ, ಇದೇ ಜಾಸ್ತಿ ಕಾಣಿಸ್ತೈತಿ, ಹೌದಲ್ಲ. ಇದೊಂದು ಮತ್ತು ಇನ್ನೂ 2-3 ಅದಾವು. ಅವು ಎಲ್ಲದವನೋ ಗೊತ್ತಿಲ್ಲ. 3 ಆಕ್ಸಿಡೈಸ್ ಮತ್ತು ವಾಪಸ್ ಇದೇ ಥರ ಡಬ್ಬಾಗ ಹಾಕಿಡ್ಬೇಕು. ಇಲ್ಲಾಂದ್ರೆ ಇವೆಲ್ಲನೂ ನೋಡ್ರಿ, ನಾನು ತಗೊಂಡೆ ಒಂದು 6 ವರ್ಷದ ಮೇಲೆ ಆಯ್ತಿವೆಲ್ಲ. ಯಾಕಂದ್ರೆ ಇವು ನಾನು ಕಂಪಲ್ಸರಿ ನಾನು ಈ ಥರ ಪ್ಲಾಸ್ಟಿಕ್ ಕವರ್, ಅದು ಯಾವ್ದ್ರಲ್ಲಿ ಬಂದಿರ್ತದಲ್ಲ ಅದೇ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ತೆಗೆದಿರ್ತೀನಿ. ಅಂದರೆ ಇದು ಯಾವುದೇ ರೀತಿ ಆದರೆ ತುಕ್ಕಾಗಿ ಜಂಗ್ ಹಿಡಿಯೋದು ಅಂತ ಹೇಳ್ತೀವಲ್ಲ, ಹಾಗೇನೂ ಆಗೋದಿಲ್ಲ. ಇಲ್ಲಿಂದ ನತ್ತದ ಗೋಲ್ಡ್ ತೆಗೈತಿ, ಕೊಲ್ಲಾಪುರಿ ನತ್ತು ತೋರಿಸ್ತಾರೆ. ಇದು ಗೋಲ್ಡ್ ಆಗೈತಿ. ಇದೇನಾಗ್ತದೆ, ಜಲ್ದಿ ಕಲರ್ ಹೋದಂಗಾಗಿ ಗೊತ್ತಾಗ್ತೈತಿ ಇದು ಗೋಲ್ಡಲ್ಲಿದ ಆರ್ಟಿಫಿಷಿಯಲ್ ಅಂತ. ಇನ್ನೊಂದಿಷ್ಟು ಅದಾವೆ ಸೇಮ್ ಗೋಲ್ಡ್ ಅನ್ನಿಸ್ತಾವೆ ಹಾಕೊಂಡ್ವಿ ಅಂದ್ರೆ. ಅಂತ ಗೋಲ್ಡ್ ಅನ್ಸುವಂಥ ಜ್ಯುವೆಲ್ರೀಸನ್ನು ಭಾಳ ಅದಾವೆ ನನ್ನ ಹತ್ರ. ಆದರೆ ಗೋಲ್ಡ್ ಅಲ್ಲ, ಗೋಲ್ಡ್ ಥರ ಗೋಲ್ಡ್ ಅಲ್ಲ. ಶೆಕೆಗೆ ಎಣ್ಣೆ ಅಂತ ಸಾಕ್ತೀನಿ ಹೇಳಿನಲ್ಲ. ಪೌಡ್ರ್ ಹಚ್ಕೊಂಡಿಲ್ಲ, ಪೌಡ್ರ್ ಹಚ್ಕೊಂಡ್ರೆ ಗುಳಿ ಆಗಕತ್ತಾವು. ಸೊ ಅದಕ್ಕೋಸ್ಕರ ಕಾಂಪ್ಯಾಕ್ಟ್ ಫೌಂಡೇಶನ್ ಏನು ಹಚ್ಕೊಂಡಿಲ್ಲ. ಇದಾಯ್ತಾ. ಇನ್ನೊಂದಿಷ್ಟೆಲ್ಲ 6-7 ವರ್ಷಗಟ್ಲೆ ಆದರೆ ಸ್ವಲ್ಪ ಕಲರ್ ಶೇಡ್ ಆಗಿ ಡಿಮ್ ಆಗಿ ಅವನ್ನೆಲ್ಲ ತೆಗೆದ್ಬಿಟ್ಟಿನಿ. ಇದು ಹಾಫ್ ಆಗಿತ್ತು, ಇದಕ್ಕೊಂಚೂರು ಗ್ಲೂ ಹಚ್ಕೊಂಡ್ರೆ ಆಗುತ್ತೆ ಅನ್ಕೊಂಡು ಇಟ್ಕೊಂಡಿನಿ. ಮತ್ತು ಬುಗುಡಿ ಇದಾವೆ ಹತ್ರ. ಬುಗುಡಿ ಹಾಕೋತೀನಿ. ಇಷ್ಟೇ, ಜಸ್ಟ್ ಪ್ರೆಸ್ಸಿಂಗ್. ಯಾ ಥರದ ಸೆಟ್ಟಿನ ಜೊತೆ ಇವನ್ನೆಲ್ಲ ಹಾಕೊಂಡ್ವಿ ಅಂತ ಇಟ್ಕೊಳ್ರಿ, ಕ್ಲಾಸ್ ಅಷ್ಟು ಚಂದ ಕಾಣಿಸ್ತೈತಿ. ಮತ್ತು ಇದ್ರೊಳಗೆ ಬುಗುಡಿ ಒಳಗನ ಇನ್ನೂ ಇದು ಆಲ್ರೆಡಿ ಹಳೇದಾಗ್ಬಿಟ್ಟೈತಿ, ಇದು ತೆಗಿಬೇಕು. ಆದರೂ ಹಾಕೊಳಕಿರ್ಲಿ ಅಂತ ಇಟ್ಕೊಂಡಿರೋದು. ಇದೊಂದು ಬುಗುಡಿ ಐತಿ. ಇದು ನತ್ತೈತಿ, ನನಗೆ ಇಷ್ಟ ಇಲ್ಲ ಇದು ನತ್ತು. ಹಂಗೇನು ತೋರಿಸಲ್ಲ, ಚೆನ್ನಾಗಿ ಕುಂದ್ರಂಗಿಲ್ಲ, ಅದು ತುಂಬ ವೇಟ್ ಐತಿ. ಆಮೇಲೆ ಅದು ಹಿಂಗಡೆ ಕೊಂಡಿ ಕೊಟ್ಟಾರಲ್ಲ, ಅದು ಪ್ರೆಸ್ಸಿಂಗ್ ಮಾಡ್ಕೊಂಡ್ರೆ ಭಾಳ ವೇಟಾಗಿ ಕುಂದ್ರದೇ ಇಲ್ಲ ಅದು. ಹಾಗಾಗಿ ಇದೊಂದು ಪೇರು ಗೋಲ್ಡಲ್ಲಿ, ಗೋಲ್ಡ್ ಥರ ಗೋಲ್ಡ್ ಅಲ್ಲ, ಗೋಲ್ಡ್ ಕಲರ್, ಗೋಲ್ಡ್ ಪ್ಲೇಟೆಡ್. ಆಗಿಂದಾಗ ತೆಗೆದಿಡ್ಬೇಕು, ಇಲ್ಲ ಅಂದ್ರೆ ಅವೇನಾಗ್ಬಿಡ್ತಾವೆ. ಈಗ ವೆದರ್ ಕಂಡೀಷನ್ ನೋಡಿರಲ್ಲ ನಮ್ಮ ಕಡೆ ಹೆಂಗಿರ್ತೈತಿ. ಸೊ ಬೇಗ ಕಲರ್ ಎಲ್ಲ ಹೋಗ್ಬಿಡ್ತಾವೆ, ಹಳೆವಾಗ್ಬಿಡ್ತಾವೆ.
ಯಾವಾಗಲೂ ಕವರಲ್ಲಿ ಹಾಕಿ ಅದಾದ್ಮೇಲೆ ಈ ಥರದ್ದು ಒಂದು ಸಣ್ಣ ಬಾಕ್ಸ್ನ ನತ್ತಗೋಸ್ಕರ ಮೂಪಟ್ಟಿಗೋಸ್ಕರ ಮಾಡಿರೋದು ಅದ್ರಲ್ಲಿ ಹಾಕಿ ಹಿಂಗೆ ಬಾಕ್ಸ್ನ ಹಾಕಿ ಪ್ಯಾಕ್ ಮಾಡಿಬಿಡೋದು. ಯಾವ್ಯಾವ ಸಿಗ್ತಾವ ಅವೆಲ್ಲ ತೋರಿಸ್ಕೊಂತ ಹೋಗ್ತೀನಿ. ಹಂಗೆ ಸೀರಿಯಲ್ ವೈಸ್ ಆರ್ಗನೈಸ್ ಮಾಡಿ ತೋರ್ಸಕತ್ತಿಲ್ಲ ನಾನು, ರ್ಯಾಂಡಮ್ ಆಗಿ ಹಿಂಗೆ ಯಾವ್ದಾದ್ರು ಕೈಗೆ ಸಿಗುತ್ತೋ ಅದನ್ನೇ ತೋರಿಸ್ತಾ ಇರೋದು. ಟ್ರೆಡಿಷ್ನಲ್ ಉತ್ತರ ಕರ್ನಾಟಕ ಬೋರ್ಮಳ ಎಲ್ಲವಕ್ಕೂ ಬಾಕ್ಸ್ ಅಲ್ಲ ಆದ್ರೆ ಜಾಗ ಇಡಂಗಿಲ್ಲ ಅಂತೇಳಿ ಕೆಲವೊಂದಕ್ಕೆ ಬರೀ ಕವರ್ಸ್ ಅಲ್ಲೇ ಹಾಕಿಟ್ಟಿನಿ, ಪ್ಲಾಸ್ಟಿಕ್ ಕವರು. ಇದು ಬೋರ್ಮಳಿದು. ನಾವು ಅದು ಇದು ಪ್ರೋಗ್ರಾಮ್ಸಿಗೆ ಹೋಗ್ತಿರ್ತೀವಲ್ಲ, ಸೊ ಗೋಲ್ಡು ಸೇಫ್ ಅಲ್ಲ, ರಾತ್ರಿ ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಬರ್ತಿರ್ತೀವಿ ಅಂತ ಇದನ್ನ ಹಂಗೆ ಹಾಕೊಂಡು ಹೋಗ್ತೀವಿ. ಇವನ್ನೆಲ್ಲ ಆರ್ಟಿಫಿಷಿಯಲ್ ಜ್ಯುವೆಲ್ರಿ. ಇವನ್ನೆಲ್ಲ ನಿಮಗೆ ಆನ್ಲೈನಲ್ಲಿ ಬೇರೆ ಬೇರೆ ಪೇಜಸ್, ಇನ್ಸ್ಟಾಗ್ರಾಮ್ ಪೇಜಸ್ಸಲ್ಲಿ ಎಷ್ಟೊಂದು ದುಡ್ಡು ಹೇಳ್ತಾರೆ. ಬಟ್ ಇದು ನಾನು CBT ಮಾರ್ಕೆಟ್ನಾಗ ತೊಗೊಂಡಿರೋದು. ಅವಾಗ ನಾನು ಇದನ್ನು ತೊಗೊಂಡ ಒಂದು 4.5 ವರ್ಷ ಆಯಿತು ಈ ಬೋರ್ಮಾಳೆ ತೊಗೊಂಡು. ಯಾಕಂದರೆ ಅಲ್ಲಿವರೆಗೂ ನಮ್ಮ ಮಮ್ಮಿ ಬೋರ್ಮಾಳೆ ಹಾಕೋತಿದ್ದೆ ಗೋಲ್ಡು. ಇದನ್ನ ಆರ್ಟಿಫಿಷಿಯಲ್ ಬೋರ್ಮಾಳೆ ತೊಗೊಂಡು 4 ರಿಂದ 5 ವರ್ಷ ಆಯಿತು. ಇನ್ನೂವರೆಗೂ ಕಲರ್ ಪೇಡ್ ಆಗಿಲ್ಲ. CBTಲಿ ವೆಜಿಟೇಬಲ್ ಮಾರ್ಕೆಟ್ ಇದೆಲ್ಲ ಅಲ್ಲಿ, ಮತ್ತು ಇದು ಕೆರೆಗೆ ಹೋಗ್ತೀವಲ್ಲ, ಕೆರೆಗೆ ಇಳಿಬೇಕಾದ್ರೆ ಅಲ್ಲೊಂದು ದೊಡ್ಡ ಸಣ್ಣ ಶಾಪ್ ಹಾಕಿರ್ತಾರೆ ಅವರು, ಅವ್ರ ಕಡೆ ತೊಗೊಂಡಿರೋಂಥ ಬೋರ್ಮಾಳಿದು. ಜಸ್ಟ್ 80 ರೂಪೀಸಿಗೆ ತೊಗೊಂಡಿದ್ರು ಅಂತ ಬೋರ್ಮಾಳ ಇದು. ಅವ್ರು ಹೇಳಿದರು 150, 180 ಎಲ್ಲ ಹೇಳ್ತಾರೆ. ಸೊ ನಾನು ಬರೀ 80 ರೂಪಾಯಿಗೆ ತೊಗೊಂಡಿದ್ದೆ. ಇವಾಗ ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ, ಸಿಲ್ವರ್ ರೇಟ್ ಜಾಸ್ತಿ ಆಗಿದೆ ಅಂತ ಈಗ ಇದ್ರದ್ದು ಬೆಲೆ ಜಾಸ್ತಿ ಆಗಿದೆ. ಕೇಳ್ತಿರ್ತೀನಿ ನಾನು ಅವಾಗ ಸುಮ್ಮನೆ ಹೋಗಿರ್ತೀನಲ್ಲ ಮಾರ್ಕೆಟಿಗೆ ಹೋದಾಗ, ಹಾಗೆ ಒಂದು ರೌಂಡ್ ಎಲ್ಲನೂ ಎನ್ಕ್ವೈರಿ ಮಾಡಿಬಿಡ್ತಿರ್ತೀನಿ ಯಾವುದಾದ್ರ ಪ್ರೈಸ್ ಎಷ್ಟೆಷ್ಟಿದೆ ಅಂತ. ಸೊ ಇದು ಬೋರ್ಮಾಳ ಹಾಕೊಂಡ್ಬಿಡ್ಲಾ, ಎಷ್ಟು ಚಂದ ಕಾಣುತ್ತೆ ಗೊತ್ತಾ ನಮ್ಮ ಬೋರ್ಮಾಳ. ಯಾವುದೇ ಸೀರೆ ಮೇಲಾದರೂ, ಯಾವುದೇ ಡ್ರೆಸ್ ಚೂಡಿದಾರ್ ಮೇಲಾದರೂ ಚೆನ್ನಾಗಿ ಕಾಣ್ತದೆ. ನೆಗಡಿ ಅಂತ ಜಡ್ಡಲ್ಲ, ಬುಗುಡಿ ಅಂತ ವಸ್ತು ಅಲ್ಲ ಅಂತ. ಅಂದ್ರೆ ಬುಗುಡಿ ಅಷ್ಟು ಚೆನ್ನಾಗಿರೋಂಥ ವಸ್ತು ಅಂತೆ. ಅಷ್ಟು ಆಭರಣಗಳಲ್ಲಿ ಬುಗುಡಿ ಬಹಳ ಸುಂದರವಾದ ಆಭರಣ ಅನ್ನೋದು ಈ ಗಾದೆ ಮಾತಿನ ಅರ್ಥ. ನೆಗಡಿ ಬಂತಂದ್ರೆ ಹಂಗ ಮೂಗು ಇಳಿತಿರ್ತೈತಿ. ಬರೀ ನೆಗಡಿ ಅಂದ್ರೆ ತಲೆ ವಜ್ಜಾಗುತ್ತೆ, ಕಣ್ಣಾಗ ನೀರು ಬರ್ತಿರ್ತಾವೆ, ಉಸಿರಾಡಕ್ಕಾಗಲ್ಲ, ಅದೊಂಥರ ಹಿಂಸೆ ಅಲ್ಲ. ಸೊ ಹಾಗಾಗಿ ನೆಗಡಿ ಅಂತ ಜಡ್ಡಲ್ಲ, ಬುಗುಡಿ ಅಂತ ವಸ್ತು ಅಲ್ಲ ಅಂತ ಗಾದೆ ಮಾತು. ಇದನ್ನೇ ಹಾಕೋತೀನಿ. ಆಮೇಲೆ ಯಾವ್ದಾದ್ರು ತೋರಿಸ್ಬೇಕಾದ್ರೆ ತೆಗಿತೀನಿ ಆಯ್ತಾ. ಇದೊಂದು ತುಂಬ ಸಲ ಹಾಕಿವಿ. ನಮ್ಮ ಮನರ್ಗೇನು ಕೃಷ್ಣನ್ ಮಾಡಿದಾಗ ಮಾತ್ರ ಇದೊಂದು ಜ್ಯುವೆಲ್ರಿ ಹಾಕ್ತೀವಿ. ರಾಧಾ ಆದಾಗ ನಾವು ಹಾಕೊಂಡಿರ್ತೀವಿ. ಆಕ್ಸಿಡೈಸ್ ಜ್ಯುವೆಲ್ಲರಿನ ನಾವು ರಾಧಾದಾಗ ಜಾಸ್ತಿ ಯಶೋದಮ್ಮ ಆದಾಗ, ರಾಧಾ ಆದಾಗ ಹಾಕ್ತೀವಿ. ಮತ್ತು ದಾಂಡಿಯಾ ಆಡ್ಬೇಕಾದ್ರೆ ಹಾಕ್ತೀವಿ. ಇದು ನೋಡ್ರಿ, ಇದು ಎಷ್ಟು ಚಂದ ಐತಿ ಕುಂದನ್ ಇರೋದು, ಹೆಂಗೆ ಕಾಣಿಸುತ್ತೆ. ಆಯಾ ಥರ ಡ್ರೆಸ್ಅಪ್ ಹಾಕೊಂಡಾಗಿಂದ ಚೆನ್ನಾಗಿ ಕಾಣಿಸ್ತಾವೆ. ಈಗ ಇಯರಿಂಗ್ ಚೇಂಜ್ ಮಾಡೋ ಟೈಮ್. ಇಯರಿಂಗ್ ಚೇಂಜ್ ಮಾಡ್ಲಾ, ಇದಕ್ಕೆ ಇಯರಿಂಗ್ಸೂ ಬರ್ತಾವೆ. ಬೇತಾಲಿ ಮಣಿ ಒಂದು ಕೊಟ್ಬಿಟ್ಟಿದ್ರ ಅಂತ ಇಟ್ಕೊಡ್ರಿ, ಇಷ್ಟು ಚಂದ ಇರ್ತಿತ್ತು. ಭಾಳ ಸರಿ ಹಾಕೊಂಡೆ ನಾನು ಈ ಸೆಟ್ನ. ನಮ್ಮ ಮನರ್ಗೆನ ಹಾಕೊಂಡಾಳ, ನಮ್ಮ ಶ್ರೀಕೃಷ್ಣಗೂ ಹಾಕೇನಿ, ಎಲ್ಲರಿಗೂ ಹಾಕೇನಿ. ನಾನು ಇದನ್ನ ಕೃಷ್ಣನ್ ಮಾಡಿದಾಗ ಮಾತ್ರ ಕಾಂಪಿಟೇಷನ್. ಕೃಷ್ಣಾಷ್ಟಮಿ ಬಂತಲ್ಲ ಇನ್ನೇನು ಶ್ರಾವಣದೊಳಗೆ, ಕೃಷ್ಣಾಷ್ಟಮಿ ಟೈಮ್ನಾಗ ಕೃಷ್ಣನ್ ಮಾಡಿದಾಗ ಅನರ್ಘ್ಯಾಗ ಅವ್ರಮ್ಮ ಆದಾಗ ನಾನು ನಮ್ಮ ಅಕ್ಕ ಹಾಕೊಂಡು ವಿಡಿಯೋ ರೀಲ್ಸ್ ಎಲ್ಲ ಮಾಡಿ ಕಾಂಪಿಟೇಷನ್ಗೆಲ್ಲ ಹೋಗಿ ಪ್ರೈಸ್ ಎಲ್ಲ ತಗೊಂಡು ಬಂದೀವಿ. ಈ ಥರ ಬರ್ತೈತಿ. ಇದಕ್ಕೆ ನಾನು 480 520 ರೂಪಾಯಿ ಕೊಟ್ಟಿನಿ ನಾನು ಈ ಸೆಟ್ಟಿಗೆ. ಇಷ್ಟೇ ಕೊಟ್ಟೇನಿ, 500 ದಾಟಿಲ್ಲ. ಹಬ್ಬ ಅಂದರೆ 510ವರೆಗೂ ಹೋಗಿರ್ಬೋದು. ಇದಷ್ಟೇ ಚೆನ್ನಾಗಿತ್ತಲ್ಲ. ಇವತ್ತಿನವರೆಗೂ ಒಂದು ಚೂರು ಕಲರ್ ಹೋಗಿಲ್ಲ. ಇದು ಹೇರ್ ಫಾಲ್, ಸಿಕ್ಕಾಪಟ್ಟೆ ಹೇರ್ ಫಾಲು. ಈಗ ಇನ್ನೊಂದು ಜ್ಯುವೆಲ್ರಿ ತೋರಿಸ್ತೀನಿ. ಇದು 3 ಎಳೆದು ಬೋರ್ಮಾಳ. ಇದು 3 ಎಳೆ ಬೋರ್ಮಾಳ. ಇದು ಅಷ್ಟೇ ಆರ್ಟಿಫಿಷಿಯಲ್ ಬೋರ್ಮಾಳ ಸೆಟ್. ಇದು ಸಿಂಗಲ್ ಇದೆ ಅಲ್ಲ, ಆ ಥರ. ಇದು 3 ಎಳೆ ಇರೋದು. ಇದು ಅಷ್ಟೇ. ಇದು 190 ಹೇಳಿದ್ರು ಅನಿಸುತ್ತೆ. ಇದನ್ನು 120 ಕೊಟ್ಟು ತೊಗೊಂಡಿರೋದು. ಇದು ಅಷ್ಟೇ 3 ವರ್ಷದ ಮೇಲೆ ಆಯ್ತದ, 4 ವರ್ಷ ಆಯ್ತಿದ್ ತಗೊಂಡು. ಇನ್ನೂವರೆಗೂ ಕಲರ್ ಹೋಗಿಲ್ಲ. ಹೆಂಗಿರೋದು ಹಂಗೈತೆ ಹೊಸದ. ಯಾಕಂದರೆ ಎಲ್ಲನೂ ಕವರ್ನಾಗ ಹಾಕಿ ಇಡುತ್ತೀನಿ ನಾನು, ಯಾವುದನ್ನು ಕಡಿಗೆ ತೆಗಿಯಂಗಿಲ್ಲ. ಎಲ್ಲನೂ ಈ ಥರ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಆಮೇಲೆ ಪ್ಯಾಕ್ ಆಗಿ ಅದ್ರ ಮೇಲೆ ಒಂಚೂರು, ಅದರೊಳಗಡೆ ಒಂಚೂರು ಗಾಳಿ ಆಡ್ತಿರ್ಬಾರ್ದು. ಹಂಗೆ ಹಾಕಿ ಪ್ಯಾಕ್ ಮಾಡಿ ಡಬ್ಬಿಲಿ ಹಾಕಿ ಇಟ್ಬಿಡೋದು. ಸೊ ಇನ್ನೊಂದು ಕುಂದನ್ ಸೆಟ್ ಇದು. ಇದು ನಮ್ಮ ಚಿನ್ನು ಅವರು ಇಂದ ತಂದು ಗಿಫ್ಟ್ ಕೊಟ್ಟಿದ್ದು ರಾಖಿಗೆ. ಇದು
ನಮ್ಮ ಶ್ರೀಕೃಷ್ಣನ ಟೈಮಲ್ಲಿ 3 ವರ್ಷದ ಆಯ್ತಿದ್ದು. 3 ವರ್ಷದ್ದೈತೆ ನಮ್ಮ ಶ್ರೀಕೃಷ್ಣ. ಇನ್ನೂ ಒಂದು 6 ತಿಂಗಳದಿತ್ತು. ಅವಾಗ ರಾಮನವಮಿಗೆ ಅದನ್ನ ಕರ್ಕೊಂಡು ಡಾನ್ಸ್ ಮಾಡಿದ್ದು, ಕೃಷ್ಣಾಷ್ಟಮಿಗೆ ಅದನ್ನ ಕರ್ಕೊಂಡ್ರೆ ಡಾನ್ಸ್ ಮಾಡಿದ್ದು ಎಲ್ಲ ಐತದ ಕುಂದನ್ ಸೆಟ್. ಇದು ಸ್ಟೋನ್ ಇದೆಲ್ಲ ಬಿಸ್ಲಿಗೆ ಸ್ವಲ್ಪ ಪಳ 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 ಅನ್ನತ್ತ ಬೆಳಕಿಗೆ. ನೈಟಲ್ಲಿ ಇನ್ನೂ ಚೆನ್ನಾಗಿ ಕಾಣುತ್ತೆ. ಇದ್ರ ಇಯರಿಂಗ್ಸ್ ಅದಾವು. ಆ ಇಯರಿಂಗ್ಸ್ ಯಾವಾಗ ಹಾಕೊಂಡು ಅಲ್ಲಿ ಡಬ್ಬಿಲಿ ಇಟ್ಬಿಟ್ಟಿನಿ. ಅದನ್ನ ನೆಕ್ಸ್ಟ್ ತೋರಿಸ್ತೀನಿ. ನೆಕ್ಸ್ಟ್ ಬರೀ ಇಯರಿಂಗ್ಸ್ ಒಂದು ಕಲೆಕ್ಷನ್ ಮಾಡಿದಾಗ ತೋರಿಸ್ತೀನಿ. ಈ ಥರ ಹಾಕೊಳ್ಳೋದಿದೆ ಅನರ್ಗ್ಯಾಗೆ. ಚಿನ್ನು ಅಂದ್ರೇನು ಗುಡ್ಡು ಕೊಡ್ಸಿರೋದು. ವಾಟ್ ನೆಕ್ಸ್ಟ್? ತುಂಬಾ ಅದಾವು. ಸಣ್ಣ ಸಣ್ಣವಿದ್ದ ಹಿಡ್ಕೊಂಡು ದೊಡ್ಡ ದೊಡ್ಡ ಎಲ್ಲ ಇದಾವು. ಅವನ್ನೆಲ್ಲ ಇವತ್ತೊಂದೇ ದಿನಕ್ಕೆ ಮುಗಿತಾ ನೋಡ್ಬೇಕು. ಮತ್ತಿದು ವೆರಿ ಫಸ್ಟ್ ತಗೊಂಡಿದ್ದು. ಇದು 8 ವರ್ಷದ ಸರ. ಇದು 8 ವರ್ಷದ ಸರ. ಇಲ್ಲಿ ಲೇಡೀಸ್ ಕಾರ್ನರ್ ಐತಲ್ಲ ಮಾರ್ಕೆಟ್ನಾಗ, ಅಲ್ಲಿ ತಗೊಂಡಿದ್ದು. ಇದು ಕೊಂಡಿ ಸ್ವಲ್ಪ ಕಡಿಮೆ, ಸ್ವಲ್ಪ ಹಲ್ಕ ಇದಾವು. ಅದ್ರ ಬಿಟ್ರೆ ಪೆಂಡೆಂಟ್ ಎಲ್ಲ ಚೆನ್ನಾಗಿದೆ, ಬೀಡ್ಸು ಚೆನ್ನಾಗಿದ್ದಾವು. ಇದು ಸ್ವಲ್ಪ ಹಲ್ಕ ಇರೋದಿದು, ಹಂಗಾಗಿ ಸ್ವಲ್ಪ ಡೆಲಿಕೇಟ್ ಅಂತ ಹೇಳ್ಬೋದು. ಎದಕ್ಕೂ ಸಿಕ್ಕಂತಂದ್ರೆ ಹರಿದು ಬಿಡ್ತೈತಿ ಜಲ್ದಿ, ಸರ ಹರಿದು ಬಿಡ್ತೈತಿ. ಇದ್ರೂ ತುಂಬಾ ಸರಿ ಹಾಕೊಂಡಿವಿ ನಾವು, ತುಂಬಾ ಅಂದ್ರೆ ತುಂಬಾ ಸಲ ಹಾಕೊಂಡಿವಿ 8 ವರ್ಷದಿಂದ. ಮತ್ತೆ ಅಷ್ಟೇ ಚೆನ್ನಾಗಿ ಕಾಪಾಡ್ಕೊಂಡು ಬಂದಿವಿ ಈ ಸರನ. ಇದಕ್ಕೆ ಇಯರಿಂಗ್ಸ್ ಅದಾವು, ಹಾಕೋತೀನಿ ಈಗ. ಇದಕ್ಕೆ 800 ರೂಪಾಯಿ ಕೊಟ್ಟಿದ್ವಿ. 8 ವರ್ಷದಿಂದಾನೇ 800 ರೂಪಾಯಿ ಕೊಟ್ಟಿವಿ ಈ ಸರಕ್ಕೆ. ವೆರಿ ಫಸ್ಟ್ ಬಂದಿದ್ವಿ ಇವೆಲ್ಲ ಇಮಿಟೇಷನ್ ಜ್ಯುವೆಲ್ರಿ. ಅವಾಗ ತಗೊಂಡಿದ್ ಸರ ಇದು. ಇವತ್ತಿನವರೆಗೂ ಹಂಗೆ ಅದ. ಬಟ್ ಹಿಂದ್ಗಡೆ ಇಲ್ಲಿ ಪಿರ್ಕಿ ಹಾಕ್ತಿವಲ್ಲ, ಇಲ್ಲೇ ಈ ಕೊಂಡಿ ಇದು ತುಕ್ಕು ಬಂದದ್ದು, ತೋರಿಸ್ತೀನಿ. ಕಲರ್ ಎಲ್ಲ ಹೋಗಿ ತುಕ್ಕೊಡ್ತೈತಿ. ನಾವು ಸ್ಟೇಜ್ ಪ್ರೋಗ್ರಾಮು, ಸ್ಟೇಜ್ ಮೇಲೆ ಏನಾದರೂ ಹೋಗ್ತೀವಲ್ಲ ಕಾಂಪಿಟೇಷನ್, ನಮ್ಮ ಮನೆಯವ್ರಿಗೆ ಕರ್ಕೊಂಡು, ಅಥವಾ ನಮಗೆ ಮನೇಲಿ ನನಗೆ ರೆಡಿ ಆಗಬೇಕು ಅನ್ನಿಸ್ದಾಗ, ಸೊ ಅದಕ್ಕೋಸ್ಕರ ಅಂತ ತೊಗೊಂಡಿರುತ್ತೆ ಜ್ಯುವೆಲ್ರಿ ಸೆಟ್ಗಳು. ಬೇಕಾಗುತ್ತಲ್ಲ, ಹೆಣ್ಮಕ್ಳು ಅಂದಮೇಲೆ ಎಲ್ಲನೂ ಇರಬೇಕಾಗುತ್ತೆ. ಮತ್ತು ಇದು ನತ್ತು, ಒನ್ ಆಫ್ ಮೈ ಫೇವ್ರೇಟ್ ನತ್ತು. ಸಿಕ್ಕಾಪಟ್ಟೆ ಹೆವಿ ಇತ್ತಿದ್ದು. ಇದನ್ನು ತಗೊಂಡು 6 ವರ್ಷ ಆಯಿತು. ವಜ್ಜೆ ಆಯ್ತಿದ್ದು ಭಾಳ. ದ್ರೌಪದಿ ಆಗಬೇಕು, ಗಾಂಧಾರಿ ಆಗಬೇಕು, ರಾಧಾ ಆಗಬೇಕು, ರುಕ್ಮಿಣಿ ಆಗ್ಬೇಕು ಅಂದಾಗೆಲ್ಲ ವೇಟ್ ಐತಿದ್ದು. ಹಿಂಗೆ ಹಾಕೊಂಬಿಡುದು ಚಂದ ಕಾಣುತ್ತೆ. ಗೋಲ್ಡೆಲ್ಲ ಮಾಡಿಸ್ಕೋಬೇಕಂತ ಆಸೆ ಜೀವನದಾಗ. ಎಲ್ಲ ನಮ್ಮ ಯೂಟ್ಯೂಬ್ ದಯೆ ಇದ್ರೆ ಆಗುತ್ತೆ. ಯೂಟ್ಯೂಬಿಂದ ದಯೆ ಕರುಣೆ ಏನೂ ಇಲ್ಲ. ಎಲ್ಲಾನು ಹಣೆ ಬರ ಅದೃಷ್ಟನೇ ಇಲ್ಲ ಯೂಟ್ಯೂಬಲ್ಲಿ ನನಗೆ. ಕಂಟೆಂಟ್ ಏನ್ರಿ ಚೆನ್ನಾಗಿ ಕೊಡ್ತೀನಿ, ಕಂಟೆಂಟ್ ಎಲ್ಲ ಚೆನ್ನಾಗೇ ಇರುತ್ತೆ ನಂದು. ಆದರೂ ಯಾಕೋ ಗೊತ್ತಿಲ್ಲ, ಯೂಟ್ಯೂಬ್ ರೆಕಮೆಂಡ್ ಮಾಡಲ್ಲ ಅನ್ಕೋತೀನಿ ನಾನು. ಇನ್ನೂ ಏನೆಲ್ಲ ಮಾಡಬೇಕೋ ಗೊತ್ತಿಲ್ಲ. ಹಾಗಾಗಿ ಸ್ವಲ್ಪ ಜಿಗುಪ್ಸೆ ಬಂದು 2 ವರ್ಷ ನಾನು ವಿಡಿಯೋಸೇ ಹಾಕಿರಲಿಲ್ಲ. ಮತ್ತಿದು ದ್ರಾಕ್ಷಿ ಬೆಳ್ಳಿ, ಇದು ಆಲ್ರೆಡಿ ಕೊಂಡಿ ಬ್ಲ್ಯಾಕ್ ಆಗಿದೆ. ಇದ್ರದ್ದು ಜುಮ್ಕಿ ಎಲ್ಲ ಹಾಗೆ ಐತಿ. ಇಲ್ಲೊಂದು ಕಡೆ ಇದ್ರ ಕೊಂಡಿ ಬ್ಲ್ಯಾಕ್ ಆಗೈತಿ. ಅದಕ್ಕೋಸ್ಕರ ಇದು ಹಾಕೊಳ್ಳಲ್ಲ, ಜಾಸ್ತಿ ಹಾಕೊಳ್ಳಲ್ಲ. ನತ್ ಬಿಟ್ಟಿದ್ದೆ ನಾನು, ತೋರಿಸ್ತೀನಿ. ನನ್ನ ಫೇವ್ರೇಟ್ ಇದು. ಇನ್ನೂ ತುಂಬ ನತ್ ಕಲೆಕ್ಷನ್ಸೇ ತುಂಬ ಇದೆ ನನ್ನ ಹತ್ರ. ಆ ನತ್ ಕಲೆಕ್ಷನ್ದೇ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕಬೇಕು. ಮೂಗುತಿ ಸುಂದರಿ ಹೆಂಗೆ ಕಾಣಿಸ್ತದೆ ಅದು. ಸ್ವಲ್ಪ ಟೈಟ್ ಹಾಕೊಂಡು ಅನ್ಸುತ್ತೆ. ಅವ್ವಾ, ಸಿಂಪಲ್ ಏನು, ಇಷ್ಟೇ ಸಿಂಪಲಾಗಿ ಹಾಕೊಂಡ್ಬಿಟ್ರೆ ಮುಗೀತು. ಇದು ಹಿಂಗೆ ಅಲ್ಲಿಗ. ನೆಕ್ಸ್ಟು ಫೈನಲ್ ಆಗಿ ಒಂದು ಸೆಟ್ ತೋರಿಸ್ತೀನಿ ನಾನು ನಿಮಗೆ. ಮೊದಲೆಲ್ಲ ನಮಗೆ ಮದುವೆಗೆ ಅಲ್ಲೆಲ್ಲ ಅದೇ ಸ್ಟಾರ್ಟ್ ಆಗಿತ್ತು ನೋಡಿ, ಬ್ರೈಡಲ್ ಜ್ಯುವೆಲ್ರೀಸ್ ಅಂತ ಹೇಳಿ. ಆವಾಗ ತೊಗೊಂಡಿರೋಂಥ ಒಂದು ಸೆಟ್ಟು. 8 ವರ್ಷ ಆಯಿತು ಈ ಸೆಟ್ ತೊಗೊಂಡು ನಾವು. ಅದು ತುಂಬ ನನ್ನ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿರ್ತೀರ, ನನ್ನ ಅನರ್ಘ್ಯ ಕೃಷ್ಣನ್ ಮಾಡಿದಾಗೆಲ್ಲ ಹಾಕಿರ್ತೀವಿ ನಾ ಈ ಸೆಟ್ನ. ಆ ಸೆಟ್ ಇದು. ಇದನ್ನು ನಾವು ಇಲ್ಲೇ ಲೇಡೀಸ್ ಕಾರ್ನರಲ್ಲಿ ತೊಗೊಂಡಿದ್ದು, ಧಾರವಾಡ ಸಿಬಿಟಿಲಿ. ಇದ್ರದ್ದು ಇವತ್ತಿನವರೆಗೂ ಒಂಚೂರು ಕಪ್ಪಾಗಿಲ್ಲ. ಇದು ಒಂಚೂರು ಕಪ್ಪಾಗಿಲ್ಲ. ಸಿಕ್ಕಾಪಟ್ಟೆ ಯೂಸ್ ಮಾಡಿಬಿಟ್ಟಿದ್ದೀವಿ ನಾವು ಇದನ್ನು. ಇನ್ನೂವರೆಗೂ ಹಾಕ್ತೀವಿ. ನಮ್ಮ ಅನರ್ಘ್ಯನ ಶ್ರೀಕೃಷ್ಣನ್ ಮಾಡಿದಾಗ, ನಾನು ಯಶೋದಮ್ಮ ಆದಾಗ, ನಾನು ಕೌಸಲ್ಯಮ್ಮ ಆದಾಗ, ಮತ್ತು ನನಗೆ ರೆಡಿ ಆಗ್ಬೇಕು ಅನ್ನಿಸ್ದಾಗ, ಬ್ರೈಡಲ್ ಆಗಿ
ಅಥವಾ ಏನೋ ಒಂದು ಚೆನ್ನಾಗಿ ರೆಡಿ ಆಗಬೇಕು ಅಂತ ಅನ್ನಿಸ್ದಾಗ ಈ ಸೆಟ್ನ ಹಾಕೊತೀನಿ ನಾನು. ಇದಕ್ಕೆ 2 ಬಾಜು ಬಂದದಾವ, ಗೋಲ್ಡ್ ಪ್ಲೇಟೆಡ್ ಬಾಜು ಬಂದು ವೆರಿ ಫಸ್ಟ್ ಎಲ್ಲರ ಹತ್ರ, ಯಾಕಂದ್ರೆ ನಾವು ಮನೇಲಿ ಹೆಣ್ಮಕ್ಳು ತುಂಬ ಅಲ್ಲ, ಸೊ ಫಂಕ್ಷನ್ ಬಂದೇ ಬರ್ತಾವು, ನಮ್ಗೆಲ್ಲದಕ್ಕೂ ಯೂಸ್ ಆಗೇ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದು ಸೆಟ್ ಇರಲಿ ಅಂತ ತೊಗೊಂಡಿದ್ದು. ಸ್ವಲ್ಪ ದೊಡ್ಡದಿದೆ ಇದ್ರದ್ದು ಪೆಂಡೆಂಟು ಅದೆಲ್ಲ, ಸೊ ಇರಲಿ ಅಂತ ಇದು ಬಾಜು ಬಂದು ಹಿಂಗೆ ಹಾಕೊಂಡ್ಬಿಡೋದು. ಇಲ್ಲಾದರೂ ಹಾಕೋ, ಬ್ಲೌಸ್ ಮೇಲಾದರೂ ಹಾಕೋ. ಈ ಕಡೆ ಹಾಕೊಳ್ಳಿ, ಇಲ್ಲಿ ಹಾಕೊಂಡ್ಬಿಡ್ತೀನಿ. ಹಳೇ ಟೈಮ್ನೊಳಗೆ ಬ್ರಿಟಿಷರು ಬರೋಕಿನ ಮೊದಲು ರಾಜಾ ರಾಣಿಯರ ಕಾಲದಾಗಿದ್ದೀವಿ, ಎಷ್ಟು ಚಂದಿತ್ತು. ದಿನಂಪ್ರತಿ ಹಿಂಗೆ ಬಂಗಾರ ಹಾಕೊಂಡು ಕುಂತು ಬಿಡೋದು ಭಾಳ ಇಷ್ಟ ನನಗದು. ಮೇ ಬಿ ನಾನು ಅವಾಗ ಹುಟ್ಟಿದ್ದೆ, ಹಿಂಗೆಲ್ಲ ಹಾಕ್ಕೊಂತಿದ್ದೆ ಅನ್ಸುತ್ತೆ, ಅದಕ್ಕೋಸ್ಕರ ನಂಗೆ ಇವಾಗಲೂ ಕ್ರೇಜ್ ಜ್ಯುವೆಲ್ರೀಸ್ ಅಂತ. ಇವನು ಅಷ್ಟೇ ಫಸ್ಟ್ ಡೇ ಏನು ತೊಗೊಂಡಿವಿಲ್ಲ ಅವತ್ತಿಂದಾನು ನಾವು ಇದನ್ನ ಕವರಲ್ಲೇ, ಅದು ಯಾವ ಕವರಲ್ಲಿ ಬಂದಿದೆ ಅದೇ ಕವರಲ್ಲಿ ಇಟ್ಟಿರೋದು. ಇವೆಲ್ಲ ಜಡೆ ಬಿಲ್ಲೆ, ಇವೆಲ್ಲ ಜಡೆ ಬಿಲ್ಲೆ. ಇದು ನಡಪಟ್ಟಿ, ಫೋಟೋ ಹಾಕ್ಬಿಡ್ತೀನಿ ನಾನು ರೆಡಿ ಆಗಿದ್ದು ಒಂದು ನೋಡ್ರಿ. ಪಾರ್ಲರ್ಗೆ ಹೋಗಿ ಅವ್ರ ಹತ್ರ ರೆಂಟಿಗೆ 2,000 ಎಲ್ಲ ಕೊಟ್ಟು ರೆಂಟಿಗೋಸ್ಕರ ತೊಗೊಂಡು ಬಂದು ಮತ್ತು ಅವ್ರಿಗೆ ರಿಟರ್ನ್ ಎಲ್ಲ ಮಾಡಬೇಕು, ಡ್ಯಾಮೇಜ್ ಆದರೆ ಅದರ ದುಡ್ಡೆಲ್ಲ ಕೊಡಬೇಕು. ಸುಮ್ಮನೆ ಯಾಕೆ, ನಮ್ಗಾದರೆ ಪರ್ಸ್ನಲ್ ಯೂಸಿಗೆ ಅಂತ ಆದರೆ ನಾವು ಅದನ್ನು ಲೈಫ್ ಲಾಂಗ್ ತೊಗೋಬೋದು, ಮತ್ತು ಮಕ್ಕಳಿಗೆಲ್ಲನೂ ಹಾಕ್ಬೋದು. ಹೀಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ, ಎಲ್ರಿಗೂ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಇದನ್ನು ಪರ್ಚೇಸ್ ಮಾಡಿದ್ದು. ಸಿಕ್ಕಾಪಟ್ಟೆ ಯೂಸ್ ಮಾಡೀವಿ ನಾವು ಇದನ್ನು. ನನ್ನ ಫೇವ್ರೇಟ್ ಈ ಸೆಟ್, ಯಾಕಂದರೆ ನಾನು ಇದ್ರ ಇಯರಿಂಗ್ಸ್ ಇಷ್ಟ. ನನ್ನ ಫ್ರೆಂಡ್ಗೂ ಅವಳ ಮದುವೆಲ್ಲೂ ನಾನು ಅವಳಿಗೆ ಇದನ್ನು ಕೊಟ್ಟಿದ್ದೆ ನಾನು, ಇದಕ್ಕೆ ಅವಳ ಮೆಹಂದಿಗೆ ಅದೆಲ್ಲ ಹಾಕ್ಕೊಂಡಿದ್ಲು. ಸೇಮ್ ದೇವಿ ಗಿವಿ ಆದರೆ ಎಷ್ಟು ಚೆನ್ನಾಗಿ ಕೊಡಕ್ಕೆ ಈ ಡ್ರೆಸ್ ಒಳಗೆ. ಕ್ಲಿಪ್ ಹಾಕೋಬೇಕು ಅಂದ್ರೆ ಚೆಂದ ಕಾಣುತ್ತೆ. ಹಾಕ್ಕೊಂಡಾಗ ಮಾತ್ರ ದೇವಿನೇ, ದೇವಿ ಫೀಲ್ ಬರುತ್ತಿದ್ದು, ದೇವಿ ಫೀಲ್, ಬ್ರೈಡಲ್ ಫೀಲು, ದೇವಿ ಫೀಲು. ನಾನೇ ದೇವರು, ನಾನೇ ದೇವಿ ಅನ್ಕೊಂಡು ಕುಂದಿರ್ತೀವಿ. ಬಾಜು ಬಂದು ನೆಕ್ಲೆಸ್ ಮತ್ತು ರಿಂಗ್ಸ್, ಕ್ಲಿಪ್ ಹಾಕ್ಕೊಂಡು ಚೆನ್ನಾಗಿ ರೆಡಿ ಆದ್ರೆ ಚಲೋ ಕಾಣಿಸ್ತೈತಿ. ಸ್ಟೋನು ಅಷ್ಟ ಭಾಳ ಚಲೋ ಅದಾವ, ಪೆಂಡೆಂಟು ಅಷ್ಟ ಭಾಳ ಚಂದ ಐತಿ. ಇದು ಬೇತಾಳಿ ಮಣಿ ನಾವು ಅಂತೀವಿ, ನಾವು ಗ್ರಾಮೀಣವಾಗಿ ಬೇತಾಳಿ ಮಣಿ ಅಂತೀವಿ. ಇದು ಲಾಂಗ್ ಚೈನ್ ಬರ್ತೈತಿ, ಇದು ಲಾಂಗ್ ಚೈನ್. ಇದು ಶಾರ್ಟ್ ನೆಕ್ ಪೀಸ್. ಇವಾಗ ನಾನು ವೇರ್ ಮಾಡಿರೋದು ಮಿಡಲ್ ಒನ್. ಎಷ್ಟು ಬ್ರ್ಯಾಂಡ್, ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು. ಒಂದೊಂದು ಇದು 3 ಎಳೆ ಪಟ್ಟಿ ಬರ್ತದೆ, ಇದು 3 ಎಳೆ ಪಟ್ಟಿ ಬರ್ತೈತಿ. ಇದು 8 ವರ್ಷ ಆಯ್ತು ಇದನ್ನು ನಾವು ವೇರ್ ಮಾಡ್ಲಿಕ್ಕತ್ತು, ಒಂದಿಷ್ಟು ಕಪ್ ಹಾಕಿಲ್ಲ ಗೊತ್ತಾ. ಇವನ್ನೆಲ್ಲ ಹಾಕಿಲ್ಲ, ಅವನ್ನೆಲ್ಲ ಜಾಸ್ತಿ ಯೂಸ್ ಮಾಡಿಲ್ಲ. ಬಟ್ ಈ ಇಯರಿಂಗ್ಸು, ಈ ಸೆಟ್ಟು, ಈ ನೆಕ್ ಸೆಟ್ಟು ಎಲ್ಲ ಎಷ್ಟು ಯೂಸ್ ಮಾಡಿವಿ ಅಂದ್ರೆ ಅಷ್ಟು ಯೂಸ್ ಮಾಡಿವಿ. ನಮ್ಮ ಶ್ರೀಕೃಷ್ಣಂಗೆ ಮಾತ್ರ ನಮ್ಮ ಅನರ್ಘ್ಯ ಸಿಕ್ಕಾಪಟ್ಟೆ ಹಾಕೊಳ್ಳಿ. ಒಂದೇ ಪೆಂಡೆಂಟ್ ಮೇಲೆ 2-3 ಕಾಂಪಿಟೇಷನಲ್ಲಿ ಪ್ರೈಸ್ ತಗೊಂಡ್ಲಿಕ್ಕೆ. 1 2 3 4 5 6 7 8 9 ಜಡೆ ಬಿಲ್ಲೆವು, ಜಡೆಗೆ ಹಾಕೊಳ್ಳೋವಂಥದ್ದು. ಇದು ನಡುಪಟ್ಟಿ 1 2 3 4 5 6 ಇದಾವೆ. ಇದು ಚೈನ್, ಇದು ಕಂಪ್ಲೀಟ್ ಚೈನ್. ಇದು ಭಾರಿ ಚಂದ ಕಾಣುತ್ತಿದ್ದು ಹಾಕ್ಕೊಂಡಾಗ ಮಾತ್ರ. ಇವೆಲ್ಲ ಕುಂದನ, ರೆಡ್ ಕುಂದನ ಎಷ್ಟು ಚೆನ್ನಾಗಿದೆ ಗೊತ್ತಾ. ಗೋಲ್ಡ್ ಪ್ಲೇಟೆಡ್, ಗೋಲ್ಡೇ ಅನಿಸುವಂಥದ್ದು. ಚಾಂತ ನಾನು ನಿಮಗೇನು ಬರಬೇಕು ಕೇಳಿರಿ ದೇವಿನ. ಇದು ಜುಮ್ಕಿ, ಇದು ಶಾರ್ಟ್ ನೆಕ್ಲೆಸ್, ಇದು ಮೀಡಿಯಂ ನೆಕ್ಲೆಸ್ಸು, ಮತ್ತಿದು ಲಾಂಗ್ ನೆಕ್ಲೆಸ್ಸು. ಟಾಂಟರಾಮ್. ಮೇಕಪ್ ಆದ್ರೆ ಒಂದು ಕಷ್ಟ, ಮೇಕಪ್ ಆಗಲಿಲ್ಲ ಅಂದ್ರೆ ಇನ್ನೊಂದು ಕಷ್ಟ. ಮೇಕಪ್ ಆದರೆ ನಮ್ಮದು ಪ್ರೆಸೆಂಟೇಷನ್ನು ಅದೆಲ್ಲದಕ್ಕೂ ನೋಡ್ತಾರೆ ಜನ. ಈಗ ಯೂಟ್ಯೂಬ್ ಅಂದ ತಕ್ಷಣ ಆಲ್ಮೋಸ್ಟ್ ಮೇಕಪ್ಪಿಗೆ ಜನ ಮೇಕಪ್ ಮಾಡ್ಕೊಂಡ್ರೆ ನಮ್ಮನ್ನು ರೆಕಗ್ನೈಸ್ ಮಾಡ್ತಾರೆ ಅನ್ನೋ ಲೆವೆಲ್ಲಿಗೆ ಆಗ್ಬಿಟ್ಟೈತಿ ಇವಾಗ. ಸೊ ಮೇಕಪ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಮನ್ನ ಯಾರು ಮೂಸ್ ನೋಡೋಂಗಿಲ್ಲ ಅನಿಸುತ್ತೆ ಒಮ್ಮೊಮ್ಮೆ. ಇನ್ನೊಂದ್ಸರಿ ಮೇಕಪ್ ಮಾಡಿಕೊಂಡ್ರೆ ನಮ್ಮ ಸ್ಕಿನ್ ಎಲ್ಲ ಹಾಳಾಗ್ಬಿಡ್ತೈತಿ. ಸೊ ನಾನಂತೂ ಮೇಕಪ್ ಮಾಡ್ಕೊಂಡಿಲ್ಲ, ಒಂಚೂರು ಮಾಡ್ಕೊಂಡಿಲ್ಲ. ಜಸ್ಟ್ ಒಂದು ಲಿಪ್ಸ್ಟಿಕ್ ಹಚ್ಕೊಂಡಿನಿ, 1 ಟಿಕ್ಲಿ ಹಚ್ಕೊಂಡಿದ್ದೆ. ಅದು ಲಿಪ್ಸ್ಟಿಕ್ನ ಮೇಲೆ ಅಷ್ಟೇ ತಿಳ್ಕೊಂಬಂದಿದ್ದೆ ಇರಲಿ ಅಂಥೇಳಿ.
ಸೊ ಭಾಳ ಆತಲ್ಲ ಚುಚ್ಚಕತ್ತೈತಿ. ಇನ್ನೊಂದಿಷ್ಟದ ಒಟ್ಟೆ ಚುಚ್ಚಲ್ಲ. ಭಾಳ ಚಂದ ನತ್ತು ಬರೀ ನತ್ತದೇ ಒಂದ್ಸರಿ ಮಾಡಿ ತೋರಿಸ್ತೀನಿ, ಅವಾಗ ಚೆನ್ನಾಗಿ ಅನ್ಸುತ್ತೆ. ಈ ಸ್ಕ್ರೂ ನತ್ತೆಲ್ಲ ಬರ್ತಾವಲ್ಲ ಅವೆಲ್ಲಾನು ಇದೆ. ದೇವಿ ಅಮ್ಮ ದೇವಿ ಅನ್ಕೊಂಡು ಇವನ್ನೆಲ್ಲ ತೆಗೆದಿಡ್ಬೇಕಲ್ಲ ಇವಾಗ, ಅದು ಡಬ್ಬಲ್ ಕೆಲಸ ಈಗ. ಸೊ ಇದಿಷ್ಟು ನಾನೀಗ ತೋರಿಸಿರೋದು ಬರೀ ಅರ್ಧ ಜ್ಯುವೆಲ್ರೀಸ್ ಅಷ್ಟೇ ನನ್ನಂತ. ಇನ್ನೂ ಅರ್ಧ ತೋರಿಸ್ಬೇಕು ನಾನು. ಇಷ್ಟಕ್ಕೆ ಸುಸ್ತಾಗ್ಬಿಟ್ಟೆ ನಾನು. ಯಪ್ಪ, ಯೂಟ್ಯೂಬರ್ ಆಗೋದು, ಕಂಟೆಂಟ್ ಕ್ರಿಯೇಟರ್ ಆಗೋದು ಹಗುರಿನ ಮಾತಲ್ಲ ಅದು, ಗೊತ್ತಾ. ಮೊದಲಾದ್ರೆ ಕಾಂಪಿಟೇಷನ್ ಇರ್ತಿರ್ಲಿಲ್ಲ ಅಷ್ಟೊಂದು. ಇವಾಗ ಸಿಕ್ಕಾಪಟ್ಟೆ ಕಾಂಪಿಟೇಷನ್. ನಮ್ಮ ಪ್ರತಿ ತಾಸಿಗೆ ಒಂದು ಏನಾರ ಹೊಸದು ಕೊಡಲೇಬೇಕು. ಸೊ ನೋಡೋಣ, ಟ್ರೈ ಮಾಡ್ತೀನಿ ನಾನು ಹೊಸದಾಗಿ ಯಾವ ಥರದ ವಿಡಿಯೋಗಳು ಬೇಕು ಅಂತ. ನೀವು ಸ್ವಲ್ಪ ಹೇಳಿ, ನನಗೆ ಕಮೆಂಟ್ ಮಾಡಿ. ನಾನು ಒಳ್ಳೆ ಒಳ್ಳೆ ಕಂಟೆಂಟ್ನ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ನೆಕ್ಸ್ಟ್ ನಾನು ಇಯರಿಂಗ್ಸ್ ತೊಗೊಂಡು ಬರ್ತೀನಿ. ಮತ್ತು ನನ್ನ ಹತ್ರ ತುಂಬ ಚೆನ್ನಾಗಿರೋ ಬ್ಯಾಂಗಲ್ಸ್ ಇದಾವೆ. ಆ ಬ್ಯಾಂಗಲ್ಸ್ದೊಂದು ವಿಡಿಯೋ ಮಾಡಿ ಹಾಕ್ತೀನಿ. ನನ್ನ ಫೇವ್ರೆಟ್ ಬ್ಯಾಂಗಲು. ಮೊನ್ನೆ ಅರ್ಧ ಡಜನ್ ಬಳೆ ಒಡೆದೋಯ್ತು. ಹಬ್ಬಕ್ಕೆ ಊರಿಗೆ ಅದಕ್ಕಿದಂತ ಕ್ಯಾರಿ ಮಾಡಿ ಒಡೆದೋಯ್ತು. ಸೊ ತೋರಿಸ್ತೀನಿ ನಾನು ನಿಮಗೆ ಮತ್ತೆ ಯಾವಾಗಾದ್ರೂ ಸಿಗ್ತೀನಿ ಮುಂದಿನ ವಿಡಿಯೋದೊಳಗೆ. ನಿಮ್ಗೆಲ್ರಿಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ, ಬಾಯ್.